ಅಲ್ಲೊಂದು ಹೆಣ್ಣು ಮಗು ಕೊಲೆ ಆಯ್ತು, ಅದನ್ನ ಇಟ್ಕೊಂಡು ನನಗೆ ಜಡಿದ್ರು. ಈಗ ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋನೇ ಕೊಲೆ ಆಗಿದ್ದಾನೆ. ಆದ್ರೂ ನಿಮಗೇನು ಟೆನ್ಷನ್ ಇಲ್ಲ, ಆರಾಮಾಗಿರಿ. ಯಾಕಂದ್ರೆ 2 ಕಡೆ ಇನ್ಕಮ್ ಬರುತ್ತಲ್ಲ, ಆರಾಮಾಗಿ ಸೆಟ್ ಆಗಿಬಿಡ್ತೀರಾ. ನನಗೆ ಗುಮ್ತವ್ರೆ ಅಪೋಸಿಟ್ ಅವರು. ಏನ್ ಮಾಡ್ತೀರಾ? ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ನಡೀತಾ ಇದೆ ಸರ್? ಅದು ಬಂದು ಮತ್ತೇನ್ರಿ ಸರ್, ಒಬ್ಬ ಸ್ಟ್ರಿಕ್ಟ್ IPS ಆಫೀಸರ್ ಸರ್, ಸೂರ್ಯಪ್ರಕಾಶ್ ಅಂತ 8 ಎನ್ಕೌಂಟ್ರು, ಬಾರು, ಕ್ಲಬ್ಬು, ಮಟ್ಕ ಎಲ್ಲ ದಂಧೆನೂ ಬಂದ್ ಮಾಡಿಸಿದಾನೆ ಸರ್. ಇಂಥವ್ರನ್ನ ಕರೆಸ್ತೀನಿ ಸರ್ ನಾನು. ಯಾರು ಅವನ ಎಕ್ಸ್ಪರ್ಟು? ಕರೆಸಿ, ಈಗಲೇ ಕರೆಸ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಮೇ ಕಮ್ ಇನ್ ಸರ್? ಕೂತ್ಕೊಳ್ಳಿ. ಎಲ್ರಿ ನಿಮ್ಮ ಅಸಾಮಿ? ಸರ್ ಬರ್ತಾ ಇದ್ದಾರೆ. ಬರ್ತವ್ರೆ ಅಂತ ಆವಾಗಿಂದ ಹೇಳ್ತಾ ಇದ್ದೀರಲ್ರಿ. ಯಾವಾಗ ಬರ್ತಾರೆ, ಎಲ್ಲಿ ಬರ್ತಾರೆ, ಹೆಂಗ್ ಬರ್ತಾರೆ? ಬನ್ನ ಇವನ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗ್ಲಾಡ್ ಟು ಮೀಟ್ ಯು ಸರ್. ಮುಗೀತು. ಈ ಕೇಸಲ್ಲಿ ಇವನು ಬನ್ನ ಮತ್ತೆಲ್ಲ ನನ್ನ ಮರ್ಯಾದೆ ತೆಗಿತಲೇನು? ಇದು ನಮ್ ದೇಶ, ಇಲ್ಲಿರೋರೆಲ್ಲ ನಮ್ ಪ್ರಜೆಗಳು. ಈ ಪ್ರಜೆಗಳಿಗೊಂದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಇಂಥ ಕಚಡ ರಾಜಕೀಯದವರು. ದೇಶ, ಪ್ರಜೆ, ಪ್ರಜಾಪ್ರಭುತ್ವ ಅರ್ಥ ಗೊತ್ತಿಲ್ಲ. ಮರ್ಯಾದೆ ತೆಗಿತಾನಲ್ಲಪ್ಪ ಇವನು. ನಿಮ್ಮಂತ ರಾಜಕೀಯದವರಿಂದ ಇವತ್ತು ಅನೇಕ ಶ್ರೀಮಂತರು ಅಡ್ಡದಾರಿ ಹಿಡಿದು ಶ್ರೀಮಂತರಾಗ್ತಾ ಇದ್ದಾರೆ. ನಾನಂತನಲ್ಲ, ಬಡವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆವರು ಸುರಿಸಿ ದುಡ್ದು ಬಡವರಾಗ್ತಾನೆ ಇದ್ದಾರೆ. ಹೌದಪ್ಪ ಶಿವ. ಹೇ, ಆದ್ರೂ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಸಮಾನದಲ್ಲಿ ಇಂಥ ರಾಜಕೀಯ ನಡೆಯಕ್ಕೆ ಬಿಡದೇ ಇಲ್ಲ. ಹುಷಾರ್. ಹೋಗಿ ಕೂತ್ಕೊಳ್ಳಿ. ಮಿಸ್ಟರ್ ವಿಶ್ವನಾಥ್, ಫೈಲ್ ಕೊಡಿ. ಇವನಿ ಕೇಸ್ ಸಾಲ್ವ್ ಮಾಡ್ಬೋದ? ನೋಡಿದ್ರ? ನೋಡ್ದೆ ಸರ್. ಕಂಡಿಡಿಬೇಕು, ಆದಷ್ಟು ಬೇಗ ಕೇಸ್ ಸಾಲ್ವ್ ಮಾಡ್ಬೇಕು. ಬೇಗ ಕೇಸ್ ಕ್ಲೋಸ್ ಮಾಡಿ. ರಬ್ಬರ್ ತರ ಎಳಿಬೇಡಿ. ಇಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅವರೇ ಹೋಗಿರೋದು. ಇಲ್ಲ ಅಂದ್ರೆ ಎಲ್ಲ ಚಾನಲ್ನವರು ನನ್ನ ಮುಖನ ಹಿಂಗ್ ಎಳೆದ್ ಬಿಡ್ತಾರೆ. ಓಕೆ ಸರ್. ಬೇಗ ಮುಗಿಸ್ಬೇಕು. ಬೇಗ ಮಾಡಿ. ಬರ್ತೀನಿ ಸರ್. ಮಿಸ್ಟರ್ ವಿಶ್ವನಾಥ್, ಇವನ್ ಮೇಲೆ ಸ್ವಲ್ಪ ಕಣ್ಣಿಡಿ. ಸ್ವಲ್ಪ ಯಾಮಾರಿದ್ರು ನಮ್ ಬುಡಕ್ಕೆ ಕೈ ಹಾಕ್ಬಿಡ್ತಾನೆ. ಡೋಂಟ್ ವರಿ ಸರ್, ಎಲ್ಲ ನಾನು ನೋಡ್ಕೋತೀನಿ. ಇವನಿಗೆ ನಮ್ ಬಗ್ಗೆ ಹೇಳ್ಬಿಡ್ರಿ. ಹೋಗಿ. ಥ್ಯಾಂಕ್ ಯು ಸರ್.